ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಳ್ಳೆಯ ಒಂದು ಪ್ಯಾನ್ ಫ್ರೈ ಮಾಡುವಂತಹ ಒಂದು ಪನ್ನೀರ್ ಪ್ಯಾನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಒಳ್ಳೆಯ ರೆಸಿಪಿ ಮತ್ತು ಒಂದು 7 ನಿಮಿಷದಲ್ಲಿ ರೆಡಿ ಮಾಡುವಂತಹ ಒಂದು ರೆಸಿಪಿ ಇದು. ಇದು ಮಾಡಲಿಕ್ಕೆ ಬೇಕಾಗಿರೋದು ಪನ್ನೀರು. ನಾನು ಅರ್ಧ kg ಪನ್ನೀರ್ ತೊಗೊಂಡಿದ್ದೀನಿ. ಅರ್ಧ kg ಪನ್ನೀರನ್ನ ಸಣ್ಣದಾಗಿ ಕ್ಯೂಬ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನು ಅರಿಶಿಣ, 1 ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನು ಗರಂ ಮಸಾಲ, ಒಂದು 1/4 ಟೀ ಸ್ಪೂನು ಮೆಣಸಿನಕಾಳು ಕ್ರಷ್ ಮಾಡಿರೋದು ಅದೊಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲವರ್ ಇದೆಯಲ್ಲ ಅದನ್ನು ಒಂದು 1.5 ಇಂದ 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉಪ್ಪು ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ. ಮತ್ತು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಈ ನಿಂಬೆಹಣ್ಣು ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಲ್ಲಿ ಒಂದು 1/4 ಭಾಗದಷ್ಟು ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು 2 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಹಳ ಈಸಿಯಾಗಿ ಮತ್ತು ಒಂದು 7 ನಿಮಿಷದೊಳಗಡೆ ನಾವು ಈ ಥರ ಒಂದು ಸ್ನ್ಯಾಕ್ಸು ಮಾಡಿ ಕೊಡ್ಬೋದು ಮಕ್ಕಳಿಗೆ. ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ಈ ಥರ ಒಂದು ರೆಸಿಪಿ ಮಾಡಿ ಬಹಳ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನಬೇಕು ಅನಿಸುತ್ತೆ. ತಿಂತಾಯಿದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಒಳ್ಳೆಯ ರೆಸಿಪಿ ಮಾಡಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಹೆಚ್ಚು ಪೌಷ್ಟಿಕಾಂಶವುಳ್ಳಂತಹ, ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಮತ್ತು ಹೆಚ್ಚು ಎಣ್ಣೆ ಹಾಕ್ದಂಗೆ ಮಾಡುವಂತಹ ಒಂದು ರೆಸಿಪಿ ಇದು. ಮತ್ತು ಮಕ್ಕಳಿಗೇನಾದರೂ ಬಾಕ್ಸ್ಗೆ ಹಾಕ್ಕೊಡ್ಬೇಕಾದ್ರೆ ಆ ಥರ ಮಾಡಿಕೊಡ್ಬೋದು. ಮತ್ತು ಮಕ್ಕಳು ಫಸಿಯಾಗಿರ್ತಾರೆ, ತಿನ್ನೋದಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ಈ ಥರದೊಂದು ರೆಸಿಪಿ ಮಾಡಿಕೊಡ್ಬೋದು. ಈಗ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಇಷ್ಟೇ, ಒಂದು 7 ನಿಮಿಷದಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋದು. ನೋಡಿ ಎಲ್ಲ ಆಗಿದೆ. ಇವಾಗ ಎಲ್ಲನೂ ಪ್ಯಾನ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೇನು ಒಂದು ಶೇಪಿಂಗ್ ಅಂತ ಕೊಡಬೇಕಂತ ಇಲ್ಲ. ಈ ಥರ ವೆಯ್ಟ್ ಮಾಡಬೇಕು, ಆ ಥರ ವೆಯ್ಟ್ ಮಾಡಬೇಕಂತ ಏನೂ ಇಲ್ಲ. ನೋಡಿ ಹಾಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಪ್ಯಾನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಗ್ತಾಯಿದೆ. ಸೊ ಇದು ಆಗಲಿಕ್ಕೆ ಬಹಳ ಟೈಮ್ ಹಿಡಿಯಲ್ಲ. ನೋಡಿ ಎಲ್ಲ ಫ್ರೈ ಆಗ್ತಾಯಿದೆ. ಎಣ್ಣೆನೂ ಜಾಸ್ತಿ ಹಾಕಲಿಕ್ಕೆ ಬೇಕಾಗಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ ಒಂದು ಕಡೆ ಆಗಿದೆ. ಈ ಥರನೇ ಎಲ್ಲ ಕಡೆನೂ ಆಗಬೇಕು. ಸ್ಟೀಮ್ ಆದ್ರೇ ಸಾಕು, ಇದು ಆಗಿಬಿಡುತ್ತೆ. ಈ ಥರ ರೋಸ್ಟ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೇಗ ಮಾಡ್ಕೋಬೋದು. ಬಿಸಿಗಾಲಕ್ಕೆ ಒಂದು ಸ್ನ್ಯಾಕ್ಸು ಟೀ ಜೊತೆ ತಿನ್ನಲಿಕ್ಕೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋದು ಆ ಥರ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೋಡೋಕ್ಕೆ ಅಷ್ಟೇ ಕಲರ್ಫುಲ್ಲಾಗಿದೆ. ಸೊ ಇದು ಹೀಗೆ ಮಾಡ್ತಾನೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ಗರಂ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಮೊಸರು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಮೊಸರುದು ಚಿಕನೂ ಅಷ್ಟೇ ಚೆನ್ನಾಗಿರುತ್ತೆ. ಇದೇ ಫ್ಲೇವರಲ್ಲೇ ಬರುತ್ತೆ. ನೋಡಿ ಆಗಿದೆ. ಇದನ್ನು ಮತ್ತೆ ಇನ್ನೊಮ್ಮೆ ತಿರ್ಸ್ಕೊಳ್ಳೋಣ. ಎಣ್ಣೆ 1 ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದು. ಎಣ್ಣೆ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿರೋದು. ನೋಡಿ ಆಗಿದೆ. ಸೊ ಇಷ್ಟೂ ತವಾ ಫ್ರೈ ಆಗಿದೆ. ಸೊ ನೋಡಿ ಬೇಗ ಆಯಿತು. ಇದನ್ನು ಎಲ್ಲ ತಿರುಗಿಸಿ ಸೈಡ್ ಮಾಡಿಕೊಂಡು ಮಾಡಬೇಕಂತ ಇಲ್ಲ. ಪ್ಯಾನ್ ಫ್ರೈ ಆಗಿದೆ. ಸೊ ಇದನ್ನು ಕಾಫಿ ಜೊತೆ ಎಲ್ಲ ಜಸ್ಟ್ ಹಂಗೆ ತಿನ್ಕೊಳ್ಳೋದು, ಸ್ನ್ಯಾಕ್ಸ್ ಆಗಿ, ಇಲ್ಲ ಬಾಕ್ಸ್ಗೆ ಅದು ಮಕ್ಕಳಿಗೆ ಕಳಿಸೋದು, ಒಂದು ವೆರೈಟಿಯಾಗಿ ಇರೋದು ಅಂತ. ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.